ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕನ್ನಡಿ. ಇವತ್ತಿನ ಹೊಸ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ತುಂಬ ಡೇಸ್ ಆಗ್ಬಿಡುತ್ತೆ ಆಲ್ರೆಡಿ ಬ್ಲಾಗ್ ಮಾಡಿ. ಇವತ್ತು ಆ್ಯಕ್ಚುಲಿ ನಾನು ಒಂದು ಬೈಕ್ನ ರಿವ್ಯೂ ಮಾಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಯಾವ ಬೈಕು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಫಸ್ಟ್ ನಮ್ಮ ಬೈಕ್ ತಗೊಂಡೋಗ್ಬಿಡೋಣ. ಹೋಗ್ತಾ ಹೇಳ್ತೀನಿ ನಿಮಗೆ ಯಾವ ಬೈಕ್ ರಿವ್ಯೂ ಮಾಡ್ತೀನಿ, ಏನು ಕತೆ ಅಂತೇಳಿ. ಈ ಟ್ರೆಂಡಿಂಗಲ್ಲಿ ಇವಾಗ ಬರ್ತಿರೋಂಥ ಎಂತೆಂಥ ಸೂಪರ್ ಬೈಕು ಮತ್ತು ಎಂತೆಂಥ ಇವಾಗ ಬರ್ತಿರೋಂಥ ಒಳ್ಳೊಳ್ಳೆ ಬೈಕ್ನ ಭಾಳ ಜನ ರಿವ್ಯೂ ಮಾಡ್ತಿರ್ಬೋದು. ಬಟ್ ನಾನೊಂದು ಹಳೆ ಗಾಡಿನ ರಿವ್ಯೂ ಮಾಡೋಕೆ ಹೋಗ್ತಿರೋದು ಇವತ್ತು. ಈ ಹಳೆ ಗಾಡಿ ಒಂದು ಬಡವರ ಬಾದಾಮಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ. ಓಕೆನಾ, ಅಂಥ ಬೈಕ್ನ ರಿವ್ಯೂ ಮಾಡೋಕೆ ಹೋಗ್ತಿದ್ದೀನಿ. ಯಾವ ಬೇಕು ಏನು ಎತ್ತ ಅಂತೆಲ್ಲ ನೋಡೋಣ ಬನ್ನಿ. ರಿವ್ಯೂ ಮಾಡೋದಕ್ಕಿಂತ ಹೋಗ್ತಾ ಇರೋ ಬೈಕ್ ಬಂದ್ಬಿಟ್ಟು ಇದೇ HF ಡಿಲಕ್ಸ್ ಬೈಕ್ನ ರಿವ್ಯೂ ಮಾಡ್ತೀನಿ ಅಫಿಷಿಯಲ್ ಆಗಿ. ಓಕೆನಾ, ನಾನು ಇಷ್ಟು ದಿನ ನನ್ನ ಹತ್ರ ಇಷ್ಟು ದಿನ ಕೂಡ ನನ್ನ ಹತ್ರ ಈ ಗಾಡಿ ಇದ್ರೆ ನನಗೆ ರಿವ್ಯೂ ಮಾಡ್ಬೇಕಂತ ಅನ್ಸಿರಲಿಲ್ಲ. ಯಾಕೆ ಅಂತ ಅಂದರೆ ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರೆ ಒಂದು ಪಕ್ಕ ಟೈಮಿಂಗ್ ಇರಬೇಕು. ಆ ಟೈಮಿಂಗೆಲ್ಲ ನಾನು ರಿವ್ಯೂ ಮಾಡೋದಂತ ಇದ್ದಿದ್ದು. ಇವಾಗ ಓಕೆನಾ, ಇವಾಗ ಟೈಮ್ ಬಂದಿದೆ ಈ ಬೈಕ್ನ ಅಫಿಷಿಯಲ್ ಆಗಿ ರಿವ್ಯೂ ಮಾಡೋವಂಥದ್ದು. ಇದು ಈ ಬೈಕ್ ಬಡವರ ಬಾದಾಮಿ ಬೈಕ್ನ ರಿವ್ಯೂ ಸ್ಪೆಸಿಫಿಕೇಶನ್ಸ್ ಏನೇನು ಇರ್ತಾಯಿರಲ್ಲ ಅನ್ಸುತ್ತೆ, ನೋಡ್ಕೊಂಬರೋಣ. ಅಕ್ಕ ಗೋಬಿ ತಿಂತಾರೆ. ಇದು ರಾಜ್ಯೋತ್ಸವ ಇನೋವಾ ಕ್ರಿಸ್ಟಲ್. ಓಕೆ ಗೈಸ್, ಈ ಗಾಡಿಯ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಹೀರೋ ಕಂಪ್ನಿಯವರು ಕ್ಲೈಮ್ ಮಾಡೋದು ಬಂದ್ಬಿಟ್ಟು 65 ಕಿಲೋಮೀಟರ್ಸ್ ಬರುತ್ತೆ ಅಂತ ಹೇಳಿ ಕ್ಲೈಮ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ನನಗೆ ಒಂದು 60 ಅಥವಾ 55 ರೇಂಜಲ್ಲಿದೆ ಈ ಗಾಡಿ ಒಂದು ಮೈಲೇಜ್. ಓಕೆನಾ, ಹತ್ತತ್ರ ನಾನು ಇವಾಗ ಒಂದು ವರ್ಷದ 2 ತಿಂಗಳ ಮೇಲೆ ಆಯಿತು ಆ್ಯಕ್ಚುಲಾಗಿ ಗಾಡಿ ತಗೊಂಡು. ಓಕೆನಾ, ಇಂಥ ಬೈಕೆಲ್ಲ ಶ್ರೀಮಂತರಿಗಲ್ಲ ಗೈಸ್. ಆಮೇಲೆ ಇಂಥ ಬೈಕೆಲ್ಲ ಅಡ್ವೆಂಚರ್ ಮಾಡೋರಿಗಾಗಿರ್ಬೋದು, ಬೈಕ್ ರೈಡರ್ಸ್ ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಾಗಿ ಇದನ್ನ ಫ್ಯಾಮಿಲಿ ಬೈಕ್ ಮತ್ತು ಬಡವರ ಬಾದಾಮಿ ಅಂತಲೇ ಅನ್ನೋದಿದ್ನ ಈ ಬೈಕ್ನ. ಯಾಕೆ ಅಂತಂದರೆ ಹಳ್ಳೀಲಿ ಇದನ್ನ ಹುಲ್ಲು ಹಾಕೊಂಡೋದಕ್ಕಾಗಿರ್ಬೋದು ಅಥವಾ ಏನೇನೇ ಸಾಮಾನು ಹಾಕೊಂಡು ತಗೊಂಡೋದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ತಾರೆ. ಅದು ಬಿಟ್ಟರೆ 4 ರಿಂದ 5 ಜನ ಇಂಥ ಗಾಡೀಲಿ ಹೋಗ್ತಾರೆ, ಅದು ಫ್ಯಾಮಿಲಿನ ಹಾಕೊಂಡು. ಓಕೆನಾ, ಇದು ಪಕ್ಕಾ ಫ್ಯಾಮಿಲಿ ಗಾಡಿ ಅಂತಲೇ ಹೇಳ್ಬೋದು. ಇದು ಫ್ಯಾಮಿಲಿಗೆ ಅಂತಲೇ ಮಾಡ್ಸಿರೋದು ಕೂಡ ಈ ಗಾಡಿ ಬಂದ್ಬಿಟ್ಟು. ಓಕೆನಾ, ಅದ್ರ ಬಗ್ಗೆ ಇನ್ನೂ ಮಾತಿಲ್ಲ. ಸಣ್ಣ ಸ್ಟಾಪ್ ಹಾಕಂತೀನಿ. ಇದರ ಮೈಂಟೆನೆನ್ಸ್ ನೋಡಿದ್ರೆ ನೀವಿಗೆ ಆಯಿಲ್ ಚೇಂಜು ಅದು ಇದು ಎಲ್ಲ ಹೋಗ್ಬಿಟ್ಟು ಒಂದು 500 to 800 ತನಕ ಮ್ಯಾಕ್ಸಿಮಮ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಜಾಸ್ತಿ ಬರೋಕ್ಕೆ ಚಾನ್ಸೇ ಇಲ್ಲ. ಇನ್ನು ನೀವೇನಾದರೂ ಮಾಡ್ಕೊಂಡ್ರೆ ಬರ್ಬೋದು. ಈ ಗಾಡಿಯ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು ನಿಮಗೆ 7.91 BHP ಇದೆ. ಅಂದರೆ ಹತ್ತಿರ 8000 RPM ತನಕ ಬರುತ್ತೆ. ಆಮೇಲೆ ಈ ಗಾಡಿಯ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 7.91 ನ್ಯೂಟನ್ ಟಾರ್ಕ್ ಇದೆ. ಅಂದರೆ 6000 RPM ತನಕ ಬರುತ್ತೆ. ನಿಮಗೆ IBS ಬರುತ್ತೆ, ಅಂದರೆ ಇಂಟರ್ಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಅದರಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ. ಓಕೆನಾ, ಆಮೇಲೆ ಹಿಂದ್ಗಡೆ ಸಸ್ಪೆನ್ಷನ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಇದೆ. ಏನು ಡಿಸ್ಟರ್ಬ್ ಮಾಡ್ತಾರೆ. ಹಿಂದ್ಗಡೆ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಇದೆ. ಹಿಂದ್ಗಡೆದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ಮುಂದೆಗಡೆನೂ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಇರೋದು ಬಿಟ್ಟು ಅಡ್ಜಸ್ಟಬಲ್ ಇರೋದಿಲ್ಲ. ಇದು BS6 ಗಾಡಿ. ಓಕೆನಾ, ಪವರ್ ಸ್ಟಾರ್ಟ್ ಇದೆ ಇದರಲ್ಲಿ, ಮತ್ತು ಜೊತೆಗೆ ಕಿಕ್ಕರ್ ಕೂಡ ಇದೆ. ಇನ್ನು ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನೀವು 165 mm ಇದೆ. ಓಕೆನಾ, ಗ್ರೌಂಡ್ ಕ್ಲಿಯರೆನ್ಸ್. ಇನ್ನು ಸೀಟ್ ಹೈಟ್ ನೋಡಿದ್ರೆ 805 mm ಅಂತ ಸೀಟ್ ಹೈಟ್ ಆಗಿದೆ. ಇನ್ನು ಫ್ಯೂಲ್ ನೋಡಿದ್ರೆ ನಿಮಗೆ ಫ್ಯೂಲ್ ಬಂದ್ಬಿಟ್ಟು ನಿಮಗೆ ಎಷ್ಟಿದೆ ಅಂದರೆ 9.1 ಲೀಟರ್ ಇದೆ. ಹತ್ತಿರ 9 ಲೀಟ್ರ್ ಹೊಳ್ಳುವಂಥ ಒಂದು ಒಳ್ಳೆ ಫ್ಯೂಲ್ ಟ್ಯಾಂಕ್ ಅಂತಲೇ ಹೇಳ್ಬೋದು. ಇನ್ನು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡಿದ್ರೆ ಅನಲಾಗ್ ಇರೋದು, ಇದರಲ್ಲಿ ಡಿಜಿಟಲ್ ಇರೋದಿಲ್ಲ. ಓಕೆನಾ, ಇವಾಗ ಹೊಸ್ದಾಗಿ ಬರ್ತಿರೋವಂಥ ಬೈಕ್ಸಲ್ಲೂ ಕೂಡ ಡಿಜಿಟಲ್ ಇದು ಇರೋದಿಲ್ಲ, ಅನಲಾಗಿಂದ ಇದೇನಿದು ಇನ್ಸ್ಟ್ರೂಮೆಂಟ್ ಕನ್ಸೋಲು ಅನಲಾಗ್ ಇರೋದು. ಇದರಲ್ಲಿ ಯಾವುದೇ ರೀತಿ ಡಿಜಿಟಲ್ ಬರೋದಿಲ್ಲ. ಇನ್ನು ಮಾಮೂಲಿ ಗಾಡಿ. ಇನ್ನು ಲೈಟ್ಸ್ ನೋಡಿದ್ರೆ ಅನಲಾಗ್ ಬಲ್ಬ್ಸ್ ಇದಾವೆಲ್ಲ. ಓಕೆನಾ, ಅನಲಾಗ್ ಲೈಟ್ಸ್ ಇದ್ದಾವೆ. ಇದರಲ್ಲಿ ಯಾವ LED ಲೈಟ್ಸ್ ಬರೋದಿಲ್ಲ. ಇನ್ನು ಬ್ಯಾಗು ಸಿಂಪಲಾಗಿ ಹಳ್ಳಿಲಿ ಅಡ್ಡಾಡೋಕ್ಕೆ ಮಾಡೋಕ್ಕೆ
ಓಕೆನಾ. ಹಿಂದ್ಗಡೆ ನೋಡಿದ್ರೆ ಹಿಂದ್ಗಡೆನೆ ಕೂಡ ಸೇಮ್ ಓಕೆನಾ. ಸೀಟ್ ಕಂಫರ್ಟಬಲ್ ನೋಡೋದಾದ್ರೆ ನಿಮಗೆ ಸೀಟು ಒಂದು ರೇಂಜಲ್ಲಿ ಉದ್ದ ಇದೆ ಓಕೆನಾ. ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ನೀವು ಬೇಕಿದ್ರೆ ಎಲ್ಲಿಗಾದ್ರೂ ಬೇಕಿದ್ರೆ ಟ್ರಿಪ್ ಎಲ್ಲ ಮಾಡ್ಕೋಬಹುದು ಆರಾಮಾಗಿ ಈ ಗಾಡೀಲಿ ಆಲ್ಮೋಸ್ಟ್ ಆಲ್ ಓಕೆನಾ. ಓಹೋ ಓಹೋ ಹೋ ಇಲ್ಲೊಂದು ಯಾವಾಗ ಲೇಔಟ್ ಮಾಡಿದ್ದಾರೆ ಆಲ್ರೆಡಿ. ಎಲ್ಲೆಲ್ಲಿ ಸೈಟ್ ಮಾಡ್ತಾರೆ ಗೈಸ್ ನಮ್ಮ ಜನ. ಮತ್ತು ನೋಡಿದರೆ ಅಲ್ಲ ಮತ್ತೆ ಮಾತಾಡೋದು ನೋಡಿದರೆ ದುಡ್ಡಿಲ್ಲ, ಬಿಸ್ನೆಸ್ ಆಗ್ತಿಲ್ಲ ಅಂತ ಎಲ್ಲ ಮಾತಾಡ್ತಾರೆ ತುಂಬ ಜನ. ಬಟ್ ಆದರೆ ಏನಪ್ಪ ಅಂದರೆ ಎಲ್ಲ ಕಡೆನೂ ಲೇಔಟ್ ಮಾಡ್ಕೊಂತ ಎಷ್ಟು ಜನ ಆರಾಮಾಗಿದ್ದಾರೆ. ಬಿ ಕೂಲಾಗಿ ಕಂಫರ್ಟಬಲ್ ಆಗಿ ಆರಾಮಾಗಿದ್ದಾರೆ. ಬಟ್ ಮಾತಾಡೋದು ಮಾತ್ರ ಏನು ಬಿಸ್ನೆಸ್ ಆಗ್ತಿಲ್ಲ, ದುಡ್ಡಿಲ್ಲ ಅಂತ ಮಾತಾಡ್ತಾರೆ ಜನ. ಏನಪ್ಪ ಗೊತ್ತಿಲ್ಲ ನನಗಂತೂ. ನೋಡೋದಾದ್ರೆ ಇಂಡಿಕೇಟರ್ಗೆ ಒಂದು ಬಟನ್ ಇದೆ, ಕೆಳಗಡೆ ಹಾರನ್ ಇದೆ. ಇಲ್ಲಿ ಏನಿದು ಹೆಡ್ಲೈಟ್ ಓಕೆನಾ. ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ ಇರೋದು, ಜಾಸ್ತಿ ಮಾಡೋದು ಕಡಿಮೆ ಮಾಡೋದಿಲ್ಲ. ಇನ್ನು ಈ ಕಡೆ ಸೆಲ್ಫ್ ಸ್ಟಾರ್ಟು, ಈ ಕಡೆ ಕೆಳಗಡೆ ಕಿಕ್ಕರ್ ಇದೆ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ HF ಡಿಲೆಕ್ಸ್. HF ಅಂದರೆ ಏನು ಗೊತ್ತಾ? ಹೀರೋ ಫ್ಯಾಮಿಲಿ ಮತ್ತು ಹೀರೋ ಫ್ಯೂಚರ್ ಅಂತಲೂ ಹೇಳ್ತಾರೆ ಓಕೆನಾ. ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಳ್ರಿ, ಎರಡನ್ನೂ ಹೇಳಿದ್ದೀನಿ. ಹೀರೋ ಫ್ಯಾಮಿಲಿ ಅಥವಾ ಹೀರೋ ಫ್ಯೂಚರ್ HF ಡಿಲೆಕ್ಸ್ ಅಂತ ಅಂದರೆ ಈ ಗಾಡಿ ಗೈಸ್ ನಿಮಗೆ 100cc ಹೊಂದಿರೋಂಥ ಒಂದು ಬೆಸ್ಟ್ ಬೈಕ್ ಆಗಿದೆ ಓಕೆನಾ. 97.2cc ಅಂದರೆ 100cc ಬೈಕ್ ಅಂತ ಯಾರು 97cc ಬೈಕ್ ಅನ್ನಲ್ಲ ಓಕೆನಾ. ಇನ್ನು ಮುಂದ್ಗಡೆ ಟೈರ್ ಸೈಜ್ ಬಂದುಬಿಟ್ಟು 18 ಸೆಕ್ಷನ್ 2.75 mm ಇದೆ. ಹಿಂದ್ಗಡೆ ಅಷ್ಟೇ ಸೇಮ್ ಬರುತ್ತೆ, 18 ಸೆಕ್ಷನ್ 2.75 mm ಇದೆ ಓಕೆನಾ. ಈ ಗಾಡಿಯ ವೆಯ್ಟ್ ಬಂದುಬಿಟ್ಟು ನಿಮಗೆ 165 ಕರ್ಬ್ ವೆಯ್ಟ್ ಇದೆ ಅಂತ ವಜಿ ಅನ್ಸೋದಿಲ್ಲ ಗಾಡಿ. ಅದರಲ್ಲೂ ನೀವು ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 85 km ಇದೆ ಅಷ್ಟೇ ಗಾಯ್ಸ್ ಓಕೆನಾ. ಈ 80ಗೆ ಮುಟ್ಸ್ತೀರಿ ನೀವು, ಅಕಸ್ಮಾತ್ ಹೈವೇಗಳಲ್ಲಿ 80 ಸ್ಪೀಡಲ್ಲಿ ಹೋಗ್ತಿದ್ದೀರ ಅನ್ಕೊಳ್ರಿ ನೀವು. 80 ಸ್ಪೀಡ್ ಟಚ್ ಆಗ್ತಿದ್ದಂಗೆ ನಿಮಗೆ ಗಾಡೀಲಿ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಗಾಡೀಲಿ ಅಷ್ಟು ತೂಕ ಇಲ್ಲ. ಗಾಳಿ ಫೋರ್ಸಿಗೆ ಏನಾಗುತ್ತೆ, ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಹತ್ತತ್ರ 60 ಮೇಲೆ ದಾಟಿದ್ರೆ ಸಾಕು, 60-75 ಮೇಲೆ ದಾಟಿದ್ರೆ ಸಾಕು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಂಥ ಗಾಡಿಗಳೆಲ್ಲ ಗೈಸ್ ಏನು ಅಂದರೆ ಸ್ಪೀಡ್ ಹೊಡೆಯೋಕ್ಕೆ, ಆಮೇಲೆ ಏನು ಅಡ್ವೆಂಚರ್ ಮಾಡೋಕ್ಕೆ ಅಲ್ಲ. ಏನಿದು ಆರಾಮಾಗಿ ಓಕೆನಾ ಫ್ಯಾಮಿಲಿಗಳನ್ನ ಹಾಕ್ಕೊಂಡು ಸಾಮಾನುಗಳನ್ನ ಏರ್ಕೊಂಡು ಅಡ್ಡಾಡೋಂಥ ಗಾಡಿಗಳಿವು. ಹಂಗಾಗಿ ಇವಕ್ಕೆಲ್ಲ ಅಡ್ವೆಂಚರ್ ಮಾಡಿಸಿದ್ರೆ ಮತ್ತು ಸ್ಪೀಡಾಗಿ ಹೊಡೆದು ಹಾಳು ಮಾಡಿದರೆ ಗಾಡಿ ಹಾಳಾಗುತ್ತೆ ಅಷ್ಟೇ. ಒಂದು ಸಿಂಪಲ್ಲಾಗಿ ಫ್ಯಾಮಿಲಿನ ಹಾಕ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರುವಂಥ ಲೈಫ್ನ ಲೀಡ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು ಇಂಥ ಗಾಡಿಗಳು. ಅದಲ್ಲದೆ ಗೈಸ್ ಈ ಗಾಡಿ ನಿಮಗೆ 1 ಲಕ್ಷದ ಒಳಗಡೆ ಸಿಗುವಂಥ ಒಂದು ಬೆಟರು ಪರ್ಫಾರ್ಮೆನ್ಸು ಮತ್ತು ಏನು ಆಲ್ರೌಂಡರು ಮತ್ತೇನಿದೆ ಎಲ್ಲದಕ್ಕೂ ಸೇರಿಸಿ ಸಿಗುವಂಥ ಬೈಕ್ ಇದು. 1 ಲಕ್ಷದ ಒಳಗಿದೆ. ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 61,000 ಇದೆ. ಇದರಲ್ಲಿ 5 ವೇರಿಯಂಟ್ ಬರುತ್ತೆ, OBD 2, OBD ವೇರಿಯಂಟು, ಆಮೇಲೆ ಡ್ರಮ್ ಬ್ರೇಕ್ 2, ಡ್ರಮ್ಮು ವಿತ್ತು, ಆಮೇಲೆ VLC 2 ಏನೇನೋ ಬರುತ್ತೆ. ಒಂದು 5 ವೇರಿಯಂಟ್ ಇದ್ದಾವೆ. ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 61,000. 5 ವೇರಿಯಂಟಲ್ಲಿ ನೀವು 5ನೇ ವೇರಿಯಂಟೇ ತಗೊಂತೀರ ಅಂದರೆ 85,000 ಇದೆ ಅಷ್ಟೇ ಮ್ಯಾಕ್ಸಿಮಮ್ ಪ್ರೈಸ್. ಅಂದರೆ ಭಾಳ ಅಂದರೆ ನಿಮಗೆ ಆನ್ ರೋಡ್ ಪ್ರೈಸ್ ಅಂತ ಗೂಗಲಲ್ಲಿ ಹೊಡೆದ್ರೆ ಅಷ್ಟೇ ಕೊಡೋದು, 85 ಅಂತ ಕೊಡ್ತಾರೆ. ಬಟ್ ಶೋರೂಮಲ್ಲಿ ಹೋದರೆ ನಿಮಗೆ ಅಷ್ಟು ಒಂದು ಅಂದಾಜಾಗಿ ಒಂದು 90,000 ಒಳಗೆ ಸಿಗುವಂಥ ಬೈಕ್ ಆಗಿದೆ ಇದು. 1 ಲಕ್ಷದ ಒಳಗೆ ಬೆಸ್ಟ್ ಬೈಕು, ಪರ್ಫಾರ್ಮೆನ್ಸ್ ಬೈಕು, ಆಲ್ರೌಂಡರ್ ಬೈಕು, ಎಲ್ಲ ರೀತಿಯಾದ ಒಂದು ಬೈಕ್ ಅಂತಲೇ ಹೇಳ್ಬೋದು ಇದನ್ನ ಆ್ಯಕ್ಚುಲಾಗಿ ಓಕೆನಾ. ಇಲ್ಲಿ ಅನ್ಸುತ್ತೆ ಅಡ್ವೆಂಚರ್ ಮಾಡೋದು ತೋರಿಸ್ಬಿಡ್ತೀನಿ ಬನ್ನಿ ನಿಮಗೆ. ಅಂತೀನಿ ನೋಡ್ರಿ, ಕುಂದೂರು ಮಿಲ್ಸಿಗೆ ಹೋಗಿದ್ವಲ್ಲ ಅಲ್ಲಿ, ಯಪ್ಪ ಕುಂದೂರು ಮಿಲ್ಸ್ ಅಂತ ಕೇಳಲೇಬೇಡ್ರಿ ಗೈಸ್, ಅಷ್ಟು ರೋಡು ಥರ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಹೇಳ್ಬೇಕಂತ ಅಂದರೆ ಓಕೆನಾ. ಗೈಸ್ ಆ್ಯಕ್ಚುಲಾಗಿ ನೀವು ನಮ್ಮ ಹೊಸ ಫಿಲಮಿನ ಮುಹೂರ್ತ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಯಾವ ಫಿಲಮ್ ಮಾಡ್ತಿದ್ದೀವಿ, ಯಾರು ಮಾಡ್ತಿದ್ದಾರೆ ಅಂತೇಳಿ. ಎಕ್ಸ್ಪೆಷಲಿ ನಾನೇ ಡೈರೆಕ್ಟ್ ಮಾಡ್ತಿರೋಂಥದ್ದು, ಡೈರೆಕ್ಟು ವಿತ್ ನಂದೇ ಆ್ಯಕ್ಟಿಂಗು ಎಲ್ಲ ನಾನೇ ಮಾಡ್ತಿರೋಂಥದ್ದು ಓಕೆನಾ. ಡೈರೆಕ್ಷನ್ ನಂದೇ, ಆ್ಯಕ್ಟಿಂಗ್ ನಂದೇ, ಫಸ್ಟ್ ಫಿಲಮ್ ಬೇರೆ ನಂದು. ಇದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅದಲ್ಲದೆ ಈ ಸಿನಿಮಾನ ನಾನೇ ಎಕ್ಸ್ಪೆಷಲಿ ಡೈರೆಕ್ಟ್ ಮಾಡ್ತಿರೋದೀನಿ. ನಾನೇ ಡೈರೆಕ್ಟ್ ಮಾಡ್ತಾ ಮತ್ತು ನಾನೇ ಆ್ಯಕ್ಟ್ ಮಾಡ್ತಿದ್ದೀನಿ ಓಕೆನಾ. ಇರಲಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರು ಮಿಸ್ ಮಾಡ್ಕೊತಾರೆ. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.